विजये भव वेंकट शैलपते कमल गुजोज गगन मद नियतारुणिताधरणे विजये भव वेंकट शैलपते गजन्म गपंचमद ತೋರಡಿ ಶಿವಣ್ಣರವರ ಮಾಲೀಕತ್ವದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಕೆಎಸ್ ಫ್ಯೂಲ್ ಸ್ಟೇಷನ್ ನಯಾರ ನೂತನ ಪೆಟ್ರೋಲ್ ಬಂಕ್ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ಮುಳಬಾಗಿಲು ನಗರದ ಮಲ್ಲನಾಯಕನಹಳ್ಳಿ ರಸ್ತೆ ಮೇಲ್ಸೇತುವೆ ಪಕ್ಕದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಕೆಎಸ್ ಫ್ಯೂಲ್ ಸ್ಟೇಷನ್ ನಯಾರ ನೂತನ ಪೆಟ್ರೋಲ್ ಬಂಕ್ ಅಮೋಘವಾಗಿ ಆರಂಭ ಆಗಲಿದೆ. ನೂತನವಾಗಿ ಪ್ರಾರಂಭವಾಗುತ್ತಿರುವ ಶ್ರೀ ಲಕ್ಷ್ಮೀ ನರಸಿಂಹ ಕೆಎಸ್ ಫ್ಯೂಲ್ ಸ್ಟೇಷನ್ ನಯಾರ ಪೆಟ್ರೋಲ್ ಬಂಕ್ ನೂತನವಾಗಿ ಆರಂಭವಾಗುತ್ತಿದ್ದು ವಾಹನ ಸವಾರರಿಗೆ ಗುಣಮಟ್ಟದ ಪೆಟ್ರೋಲ್ ನೀಡಲು ಸಿದ್ಧ. ಕಡೆಯಿಂದ ಸೇಲ್ಸ್ ಮ್ಯಾನೇಜರ್ ನಗರ ಕಡೆಯಿಂದ ಈಗ ಫಸ್ಟ್ ಟೈಮ್ ನಾವು ಮುಳಬಾಗಲ್ ಟೌನ್ ಅಲ್ಲಿ ಒಂದು ರಿಟೇಲ್ ಔಟ್ಲೆಟ್ ಓಪನ್ ಮಾಡಿದ್ದೀವಿ. ಓಕೆ, ಸೊ ಇದ್ರ ಮೈನ್ ಉದ್ದೇಶ ಬಂದ್ಬಿಟ್ಟು ನಯರ ಎಲ್ಲರಿಗೂ ಗೊತ್ತಿದೆ. ನಮ್ ಮೇನ್ ಅಜೆಂಡಾ ಬಂದ್ಬಿಟ್ಟು ಕ್ವಾಲಿಟಿ ವಿಷಯದಲ್ಲಿ ನೋ ಕಾಂಪ್ರಮೈಸ್, ಝೀರೋ ಕಾಂಪ್ರಮೈಸ್. ಓಕೆ, 100% ಪಕ್ಕ ಕ್ವಾಲಿಟಿ ಇರುತ್ತೆ. ಪ್ಲಸ್ ಮೈಲೇಜ್ ಅಂತ ಬರುವಾಗ ಕಂಪೇರ್ ಟು ಅದರ್ ಪೆಟ್ರೋಲ್ ಪಂಪ್ಸ್ ನಮ್ದು ಬೆಸ್ಟ್ ಇರುತ್ತೆ, ಹೈಯೆಸ್ಟ್. ಸೊ 5 to 10% ಹೈಯೆಸ್ಟ್ ಮೈಲೇಜ್ ಕೊಡುತ್ತೆ. ಸೊ ಇದರಿಂದ ಕಾಮನ್ ಪೀಪಲ್, ಈಗ ಜನರಿಗೆ ಹೈಯೆಸ್ಟ್ ಮೈಲೇಜ್ ವಿತ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ನಾವು ಕೊಡೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಓಕೆ, ನಾವು ಮಾರ್ಕೆಟ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದೀವಿ. ಪ್ರೈಸ್ ಡಿಫರೆನ್ಸ್ ಏನೂ ಇಲ್ಲ. ವಿತ್ ಬೆಸ್ಟ್ ಫ್ಯೂಯಲ್, ವಿತ್ ಬೆಸ್ಟ್ ಅಮ್ಯುನಿಟೀಸ್. ಇಲ್ಲಿ ಬಂದ್ರೆ ಒಂಥರ ನಾವು ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿದೀವಿ, ಲೈಕ್ ಒಳ್ಳೆ ಜಾಗಕ್ಕೆ ಹೋಗಿದೀವಿ ಅಂತ ಒಂದು ಫೀಲ್ ಇರುತ್ತೆ. ನಾರ್ಮಲ್ ಆಗಿ ಪೆಟ್ರೋಲ್ ಪಂಪ್ ಎಲ್ಲ ಹೋಗ್ಬೇಕಂದ್ರೆ ನಾವು ಜಸ್ಟ್ ಫ್ಯೂಲ್ ಮಾತ್ರ ಹೋಗ್ತೀವಿ. ಇಲ್ಲಿ ಹೆಂಗಿರುತ್ತೆ ಅಂದ್ರೆ ನಾವು ಫ್ಯಾಮಿಲಿ ಜೊತೆ ಹೋಗುವಾಗ ಒಂದು ವಾಶ್ರೂಮ್ ಹೋಗ್ಬೇಕು, ಒಂದು ನೀಟಾಗಿರ್ಬೇಕು. ಮನೆಯಲ್ಲಿ ಹೆಂಗ್ ಹೋಗ್ತೀವೋ ಆ ತರ ಈಸಿಯಾಗಿ ಹೋಗಿ ನೀಟಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಒಳ್ಳೆ ಇದಾಗುತ್ತೆ. ಸೊ ಮುಳಬಾಗಿಲು ತಾಲೂಕಲ್ಲಿ ನಮ್ದು 5 ಪೆಟ್ರೋಲ್ ಪಂಪ್ಸ್ ಇದೆ. 5 ಪೆಟ್ರೋಲ್ ಪಂಪ್ ಇದೆ. ಇದು ಟೌನ್ ಅಲ್ಲಿ ಫಸ್ಟ್ ನಾವು ಮಾಡಿರೋದು. ಇದು ಮಲ್ಲನಾಯಕನಹಳ್ಳಿ ರೋಡ್ ಅಲ್ಲಿ ಫಸ್ಟ್ ಟೈಮ್ ನಾವು ಓಪನ್ ಮಾಡಿರೋ ಬಂಕ್. ಲಕ್ಷ್ಮೀ ನರಸಿಂಹ ಕೆಎಸ್ ಫ್ಯೂಲ್ ಸ್ಟೇಷನ್ ಅಂತ ನಾವು ಫಸ್ಟ್ ಟೈಮ್ ಓಪನ್ ಮಾಡಿದೀವಿ. ಸೊ ಆಸ್ ಎ ಡೀಲರ್ ಹರಿಪ್ರಸಾದ್ ಬತೇಶ್ ಅವರು ವಿತ್ ಫುಲ್ ಸಪೋರ್ಟ್ ನಮ್ಮ ಕಂಪನಿಗೆ ಅವ್ರ ಕಡೆಯಿಂದ ಫುಲ್ ಸಪೋರ್ಟ್ ಇತ್ತು. ಸೊ ನಾವು ಹೆಂಗ್ ನಮ್ಮ ನಾರ್ಮ್ಸ್ ಇಟ್ಟಿದೀವೋ ಆ ನಾರ್ಮ್ಸ್ ಟೈಮಿಂಗ್ ರಿಯಾಕ್ಷನ್ ಕರೆಕ್ಟ್ ಆಗಿ ಕೊಟ್ಟು ಪಕ್ಕ ನೀಟಾಗಿ ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫ್ರಮ್ ಅವರ್ ಕಂಪನಿ ಸೈಡ್. ಹೊಸದಾಗಿ ಮಾಡ್ಬೇಕಂದ್ರೆ ಒಳ್ಳೆ ಲೊಕೇಶನ್ ಇರಬೇಕು ಫಸ್ಟ್ ಆಫ್ ಆಲ್. ಓಕೆ, ಒಳ್ಳೆ ಲೊಕೇಶನ್ ಅಟ್ಲೀಸ್ಟ್ ಮಿನಿಮಮ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು ರೋಡ್ ಫೇಸಿಂಗ್ ಒಂದು 140 ಅಡಿ ಇರಬೇಕು. ಸೊ ನಾವು ದೊಡ್ಡದಾಗಿ ಮಾಡ್ತೀವಿ. ಓಕೆ, ನಾವು ಎಲ್ಲಿ ಹೋದ್ರೇನು ದೊಡ್ಡದಾಗಿ ಮಾಡ್ತೀವಿ. ಒಳ್ಳೆ ಲೊಕೇಶನ್ ಇರಬೇಕು. ಬಿಸ್ನೆಸ್ ಆಗೋ ಜಾಗ ಇದ್ರೆ ನಾವು ಕೊಡೋದು ಸಿಂಪಲ್. ಸುಮ್ಮನೆ ಬೇಕಂತ ಬರೋರಿಗೆ ಎಲ್ಲರಿಗೂ ನಾವು ಕೊಡಲ್ಲ. ಬಿಸ್ನೆಸ್ ಬರಬೇಕು. ಬಿಕಾಸ್ ಆಲ್ಮೋಸ್ಟ್ 1.5 ಕೋಟಿ ತನಕ ಇನ್ವೆಸ್ಟ್ ಮಾಡ್ತೀರಾ. ಇನ್ವೆಸ್ಟ್ ಮಾಡೋ ಜಾಗದಲ್ಲಿ ನಾವು ಸುಮ್ಮನೆ ಕೊಡೋ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಎಲ್ರಿಗೂ ದುಡ್ಡು ಸುಮ್ಮನೆ ಬರಲ್ಲ. ಸೊ ಬೆನಿಫಿಟ್ ಬರೋ ಜಾಗ ಇದ್ರೆ ನಾವು ಕೊಡೋದು.